ನಮಸ್ಕಾರ ಸ್ನೇಹಿತರೆ, ಕೆಕೆಆರ್ ವಿರುದ್ಧ ಸೋಲುವ ಪಂದ್ಯವನ್ನ ಗೆದ್ದು ಬೀಗಿತು ಪಂಜಾಬ್. 262 ರನ್ ಬಾರಿಸಿ ಐತಿಹಾಸಿಕ ಗೆಲುವು ದಾಖಲಿಸಿತು ಪಿಬಿಕೆಎಸ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಅಷ್ಟಕ್ಕೂ ಪಿಬಿಕೆಎಸ್ ಹಾಗೂ ಕೆಕೆಆರ್ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು, ನಿನ್ನೆ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ 2024ರ 43ನೇ ಪಂದ್ಯದಲ್ಲಿ ಸ್ಯಾಮ್ ಕರನ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ಹಾಗೂ ಶ್ರೇಯಸ್ ಅಯ್ಯರ್ ನೇತೃತ್ವದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಈ ಒಂದು ಪಂದ್ಯವನ್ನ ಪಂಜಾಬ್ ಕಿಂಗ್ಸ್ ತಂಡವು ದಾಖಲೆಯ 262 ರನ್ ದಾಖಲಿಸುವ ಮೂಲಕ ಐತಿಹಾಸಿಕ ಗೆಲುವನ್ನ ದಾಖಲಿಸಿದೆ ಸ್ನೇಹಿತರೆ. ಹೌದು ಬಂಧುಗಳೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 261 ರನ್ ಕಲೆ ಹಾಕಿತು. ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಫಿಲಿಪ್ ಸ್ಲಾಟ್ ಹಾಗೂ ಸುನಿಲ್ ನರೈನ್ ತಂಡಕ್ಕೆ ಉತ್ತಮ ಆರಂಭವನ್ನ ತಂದುಕೊಟ್ಟರು. ಮೊದಲ ವಿಕೆಟ್ಗೆ 100ಕ್ಕೂ ಹೆಚ್ಚು ರನ್ಗಳ ಪಾರ್ಟ್ನರ್ಶಿಪ್ ಈ ಜೋಡಿ ಆಡಿತು ಸ್ನೇಹಿತರೆ. ಇದೇ ವೇಳೆ ಫಿಲಿಪ್ ಸ್ಲಾಟ್ ರವರು ಕೇವಲ 37 ಎಸೆತಗಳನ್ನ ಎದುರಿಸಿ 6 ಬೌಂಡರಿ 6 ಸಿಕ್ಸರ್ಗಳ ಸಹಾಯದಿಂದಾಗಿ 75 ರನ್ ಬಾರಿಸಿ ನಿರ್ಗಮಿಸಿದರು. ನಂತರ ಸುನಿಲ್ ನರೇನ್ ರವರು ಕೇವಲ 32 ಎಸೆತಗಳಲ್ಲಿ 9 ಬೌಂಡರಿ 4 ಸಿಕ್ಸರ್ಗಳ ನೆರವಿನಿಂದಾಗಿ 71 ರನ್ ಬಾರಿಸಿ ರಾಹುಲ್ ಚಹರ್ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ವೆಂಕಟೇಶ್ ಅಯ್ಯರ್ ಅವರು 39 ರನ್ ಬಾರಿಸಿ ರನ್ಔಟ್ ಆದರು. ನಂತರ ಬಂದ ಆಂಡ್ರೆ ರಸೆಲ್ ರವರು 24 ರನ್ಗಳ ಕೊಡುಗೆ ನೀಡಿದರೆ ಶ್ರೇಯಸ್ ಅಯ್ಯರ್ ಅವರು 28 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ತಂಡದ ಮೊತ್ತವನ್ನ 261ಕ್ಕೆ ತಂದು ನಿಲ್ಲಿಸಿದರು. ಇದರೊಂದಿಗೆ ಈ ಬೆಟ್ಟದಂತಹ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡವು ಕೂಡ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು. ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಜಾನಿ ಬೇರ್ಸ್ಟೋರ್ ಅವರು ಪಿಬಿಕೆಎಸ್ ತಂಡಕ್ಕೆ ಉತ್ತಮ ಆರಂಭವನ್ನ ತಂದುಕೊಟ್ಟರು. ಇದೇ ವೇಳೆ ಪ್ರಭ್ಸಿಮ್ರನ್ ಸಿಂಗ್ ರವರು ಕೇವಲ 20 ಎಸೆತಗಳನ್ನ ಎದುರಿಸಿ 5 ಸಿಕ್ಸರ್ ಹಾಗೂ 4 ಫೋರ್ಗಳೊಂದಿಗೆ 54 ರನ್ ಬಾರಿಸಿದ್ದ ವೇಳೆ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ಗೆ ಬಲಿಯಾದರು ಸ್ನೇಹಿತರೆ. ಅದಾದ ಬಳಿಕ ಜೊತೆಯಾದ ಜಾನಿ ಬೇರ್ಸ್ಟೋ ಹಾಗೂ ರೇಲಿ ರೂಸೋರ್ ಅವರು ತಂಡಕ್ಕೆ ಕೊಂಚ ಆಸರೆ ಆದರು. ಇದೇ ವೇಳೆ ರೇಲಿ ರೂಸೋರ್ ಅವರು 26 ರನ್ ಬಾರಿಸಿ ನಿರ್ಗಮಿಸಿದರು. ನಂತರ ಜೊತೆಯಾದ ಜಾನಿ ಬೇರ್ಸ್ಟೋ ಹಾಗೂ ಶಶಾಂಕ್ ಸಿಂಗ್ ರವರು ಪಿಬಿಕೆಎಸ್ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತರು ಸ್ನೇಹಿತರೆ. ಜಾನಿ ಬೇರ್ಸ್ಟೋ ಅವರು ಪ್ರತಿ ಎಸೆತವನ್ನ ಬೌಂಡರಿ ಸಿಕ್ಸರ್ಗೆ ಅಟ್ಟುವ ಮೂಲಕ ಕೆಕೆಆರ್ ತಂಡದ ಬೌಲರ್ಗಳನ್ನ ಅಕ್ಷರಶಃ ಕಾಡಿದರು. ಇನ್ನು ಇವರಿಗೆ ಸಾಥ್ ನೀಡಿದ ಶಶಾಂಕ್ ಸಿಂಗ್ ರವರು ಕೂಡ ಬೌಂಡರಿ ಸಿಕ್ಸರ್ಗಳನ್ನ ಬಾರಿಸುವ ಮೂಲಕ ತಂಡಕ್ಕೆ ಆಸರೆಯಾದರು. ಇದೇ ವೇಳೆ ಜಾನಿ ಬೇರ್ಸ್ಟೋ ಅವರು ಕೇವಲ 48 ಎಸೆತಗಳನ್ನ ಎದುರಿಸಿ 9 ಸಿಕ್ಸರ್ ಹಾಗೂ 8 ಫೋರ್ಗಳೊಂದಿಗೆ ಅಜಯ 108 ರನ್ ಬಾರಿಸಿದರು. ಇವರಿಗೆ ಸಾಥ್ ನೀಡಿದ ಶಶಾಂಕ್ ಸಿಂಗ್ ಕೇವಲ 28 ಎಸೆತಗಳನ್ನ ಎದುರಿಸಿ ಬರೋಬ್ಬರಿ 8 ಸಿಕ್ಸರ್ ಹಾಗೂ 2 ಫೋರ್ಗಳೊಂದಿಗೆ ಅಜಯ 68 ರನ್ ಬಾರಿಸಿ ನಿಗದಿತ ಟಾರ್ಗೆಟ್ ಅನ್ನ ಕೇವಲ 18.4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ಇದರೊಂದಿಗೆ ಪಿಬಿಕೆಎಸ್ ತಂಡವು ಕೆಕೆಆರ್ ವಿರುದ್ಧ ದಾಖಲೆಯ 8 ವಿಕೆಟ್ಗಳ ಗೆಲುವು ದಾಖಲಿಸಿತು ಸ್ನೇಹಿತರೆ. ಈ ಗೆಲುವಿನೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡವು ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಹೈಯೆಸ್ಟ್ ಮೊತ್ತದ ಟಾರ್ಗೆಟ್ ಚೇಸ್ ಮಾಡಿದ ಮೊದಲ ತಂಡ ಎಂಬ ವಿಶ್ವ ದಾಖಲೆ ನಿರ್ಮಿಸಿತು ಸ್ನೇಹಿತರೆ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.